ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಮಾರ್ನಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಮೊದಲ ವಾರದ ನಾಮಿನೇಷನ್ ಸ್ಟಾರ್ಟ್ ಆಗಿ ನಾಮಿನೇಟ್ ಕೂಡ ಆಗಿದ್ದಾರೆ. ಸೊ ನಾಮಿನೇಟ್ ಆದವ್ರನ್ನ ನೀವು ಉಳಿಸಲು ವೋಟ್ ಮಾಡಬೇಕಾಗುತ್ತೆ. ಸೊ ಹಾಗಿದ್ರೆ ವೋಟ್ ಯಾವ ರೀತಿ ಮಾಡೋದು, ಆ ವೋಟ್ ಯಾವ ರೀತಿ ಮಾಡೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರನ್ನು ವೋಟ್ ಮಾಡಿ ಗೆಲ್ಲಿಸಬೇಕಾಗುತ್ತೆ. ಸೊ ಹಾಗಾಗಿ ನಿಮ್ಮ ಫೇವರೇಟ್ ಯಾರಿದಾರೋ ಈ ಒಂದು ಸೀಸನ್ ಅಲ್ಲಿ ಅವರಿಗೆ ನೀವು ವೋಟ್ ಮಾಡಿ ಗೆಲ್ಲಿಸಬಹುದು. ಇಲ್ಲಿ ಏನಪ್ಪಾ ಅಂದ್ರೆ ನೀವು ಒಬ್ಬೊಬ್ಬರಿಗೆ 99 ವೋಟ್ಗಳನ್ನ ನೀವು ಹಾಕಬಹುದು. ಅಂದ್ರೆ ಟೋಟಲ್ ಆಗಿ 99 ವೋಟ್ ನೀವು ಇಲ್ಲಿ ಹಾಕಬಹುದು. ಸೊ ಅದು ಯಾವ ರೀತಿ ಹಾಕ್ತಿರೋದು, ಡಿವೈಡ್ಮೆಂಟ್ ಹಾಕ್ತಿರೋ ಅಥವಾ ಎಲ್ಲರಿಗೂ ಡಿವೈಡ್ಮೆಂಟ್ ಹಾಕ್ತಿರೋ ಅಥವಾ ನೀವು ಒಬ್ಬರಿಗೆ ಒಂದು 99 ವೋಟ್ನ ಹಾಕ್ತಿರೋದು ನಿಮ್ಮ ಮೇಲೆ ಬಿಟ್ಟಿದ್ದು. ಸೊ ಅದು ಹೇಗೆ ಹಾಕೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಹೊಸಬರಾಗಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದು ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪೋದು ಹೇಳ್ತಾ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಿನ್ನೆ ನೋಡಿದ ಹಾಗೆ ನಿನ್ನೆ ಒಂದು ಮೊದಲ ವಾರದ ನಾಮಿನೇಷನ್ ಪ್ರಕ್ರಿಯೆ ಆಯಿತು. ನಾಮಿನೇಟ್ ಕೂಡ ಆದ್ರು. ಯಾರ್ಯಾರು ನಾಮಿನೇಟ್ ಆದ್ರಪ್ಪ ಅಂತಂದ್ರೆ ಧನುಷು, ಮಲ್ಲಮ್ಮ, ಗಿಲ್ಲಿ, ಕಾವ್ಯ, ಮತ್ತೆ ನಮ್ಮ ಕರಿಬಸಪ್ಪ, ಹಾಗೆ ಅಮಿತ್ ಮತ್ತೆ ಅಭಿಷೇಕ್ ಅಂಡ್ ಅಶ್ವಿನಿ ಆಗಿದ್ದಾರೆ. ಸೊ ಇಷ್ಟು ಟೋಟಲ್ ಆಗಿ 8 ಜನ ಆಗಿದ್ದಾರೆ. ಜಂಟಿ ಕಡೆಯಿಂದ 6 ಜನ ಆದರೆ ಒಂಟಿ ಕಡೆಯಿಂದ 7 ಜನ, ಟೋಟಲ್ 8 ಜನ ಆಗಿದ್ದಾರೆ. ಸೊ ಇವರಲ್ಲಿ ನೀವು ವೋಟ್ ಮಾಡಿ ಯಾರಿಗೆ ಬೇಕಾದ್ರೂ ನೀವು ಫೇವರೇಟ್ ಇದ್ದಾರೋ ಅವ್ರನ್ನ ನೀವು ಇಲ್ಲಿ ಉಳಿಸ್ಕೋಬಹುದು. ಸೊ ಹಾಗಿದ್ರೆ ಇಲ್ಲಿ ವೋಟ್ ಮಾಡೋದು ಯಾವ ರೀತಿ ಅನ್ನೋದನ್ನ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಹಾಗಿದ್ರೆ ವೋಟ್ ಯಾವ ರೀತಿ ಮಾಡೋದು ಅಂತ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಿಲ್ಲ, ಮೊದಲನೇದಾಗಿ ನೋಡಿ ನಾನು ಹೇಳ್ತೀನಿ ನಿಮ್ಗೆ ಏನಂತ. ಸೊ ಇಲ್ಲಿ ನಾನು ಏನು ಮಾಡ್ಕೊತೀನಿ, ಮೊದಲಾಗಿ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊತೀನಿ. ನೋಡಿ, ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡೆ ಇಲ್ಲಿ ಜಿಯೋ ಹಾಟ್ಸ್ಟಾರ್ ಏನಿದೆ ಅದನ್ನ ನಾವಿಲ್ಲಿ ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಜಿಯೋ ಹಾಟ್ಸ್ಟಾರ್ಲಿ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸರ್ಚ್ ಬಾರ್ ಅಂತ ಇದೆ ನೋಡಿ, ಇಲ್ಲಿ ಸರ್ಚ್ ಬಾರ್ ಮೇಲೆ ಹೋಗ್ಬಿಟ್ಟು ಇಲ್ಲಿ ಬಿಗ್ ಬಾಸ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ಸೊ ಬಿಗ್ ಬಾಸ್ ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಮೊದಲನೇದಾಗಿ ಬಿಗ್ ಬಾಸ್ ನ್ಯೂ ಸೀಸನ್ ಅಂತ ಇದೆಯಲ್ಲ ಅಲ್ಲಿ ಕಾಣುತ್ತೆ. ಅಲ್ಲಿ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಅನ್ನ ಮಾಡ್ಕೊಂಡ ತಕ್ಷಣ ಈ ರೀತಿ ಇಂಟರ್ಫೇಸ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ನೋಡಿ ಅಡೆಡ್ ಅಂತ ಇದೆ, ಶೇರ್ ಅಂತ ಇದೆ, ಹಾಗೂ ವೋಟ್ ಅಂತ ಇದೆ. ಸೊ ಇಲ್ಲಿ ನೀವು ಕೆಳಗಡೆ ವೋಟ್ ಅನ್ನೋದನ್ನ ಒಂದು ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅವರ ಹೆಸರುಗಳು ಇಲ್ಲಿ ತೋರಿಸುತ್ತೆ ನೋಡಿ. ಇಲ್ಲಿ ಅಮಿತ್, ಕರಿಬಸಪ್ಪ, ಕಾವ್ಯ, ಗಿಲ್ಲಿ, ಅಭಿ, ಅಶ್ವಿನಿ, ಮಲ್ಲಮ್ಮ ಅಂಡ್ ಧನುಷ್ ಅಂತ ಇದೆ. ಸೊ ಇದರಲ್ಲಿ ನೀವು ಯಾರಿಗೆ ಬೇಕಾದರೂ ವೋಟ್ ಹಾಕಬಹುದು. ಇಲ್ಲಿ ಮೇಲೆ ಅವರು ಮೆನ್ಷನ್ ಮಾಡಿದ್ದಾರೆ ನೋಡಿ, ವೋಟ್ ಟು ಸೇವ್ ಯುವರ್ ಫೇವರೇಟ್ ಕಂಟೆಸ್ಟೆಂಟ್, 99 ವೋಟ್ಸ್ ಲೆಫ್ಟ್, ವೋಟಿಂಗ್ ಎಂಡ್ಸ್ ಟುಮಾರೋ 11 AM. ಅಂದ್ರೆ ನಾಳೆ 11 ಗಂಟೆವರೆಗೆ ಈ ಒಂದು ವೋಟಿಂಗ್ ಆನ್ ಆಗಿರುತ್ತೆ. ಸೊ ಅಲ್ಲಿ ತನಕ ನೀವು 99 ವೋಟ್ಗಳು ನೀವು ಹಾಕ್ಬೋದು. ಒಬ್ಬೊಬ್ಬರಿಗೆ 99 ವೋಟ್ಗಳು ಇರುತ್ತೆ. ಸೊ ನೀವು ಯಾರು ಬೇಕಾದ್ರೂ ಹಾಕ್ಬೋದು ಡಿವೈಡ್ ಮಾಡಿ. ಸೊ ನಾನು ಇವಾಗ ಏನು ಮಾಡ್ತೀನಿ, ಇಲ್ಲಿ ಇವ್ರಿಗೊಂದು 5 ಹಾಕ್ತೀನಿ. ಕರಿಬಸಪ್ಪ ಮತ್ತೆ ಗಿಲ್ಲಿಗೆ ಅವಾಗ ಒಂದು 20 ಹಾಕ್ತೀನಿ ನಾನು ಓಟು. ಇವ್ರಿಗೆ ಅಭಿ, ಅಶ್ವಿನಿಗೆ ಒಂದು 10 ಹಾಕ್ತೀನಿ. ಇವ್ರಿಗೆ 10 ಹಾಕ್ತೀನಿ. ಇವ್ರಿಗೂ 10 ಹಾಕ್ತೀನಿ. ಮಲ್ಲಮ್ಮ 20 ಹಾಕ್ತೀನಿ ನಾನು. ಹಾಗೆ ಧನುಷ್ ಕೂಡ 20 ಹಾಕ್ತೀನಿ. ಸೊ ಇಲ್ಲಿ ನೋಡಿ ನಾನು ಇನ್ನೂ 19 ವೋಟ್ಸ್ ಬಾಕಿ ಇದಾವೆ ಅಂತ ಇಲ್ಲಿ ತೋರಿಸ್ತದೆ. ಸೊ ಇದನ್ನು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಸಲ. ಇಲ್ಲಿ ಎಷ್ಟು ವೋಟ್ ಹಾಕಿದ್ರಿ, ಎಷ್ಟು ಜನಕ್ಕೆ ವೋಟ್ ಹಾಕಿದ್ರೆ ತೋರಿಸುತ್ತೆ, ಮತ್ತೆ ಎಷ್ಟು ವೋಟ್ ಉಳಿದು ಅಂದ್ರೆ ಇನ್ನೂ ಬಾಕಿ ಇವೆ ಅಂತ ತೋರಿಸುತ್ತೆ. ಸೊ ಇಷ್ಟೆಲ್ಲ ಆದ್ಮೇಲೆ ಇಲ್ಲಿ ಡನ್ ಅಂತ ಕೊಟ್ಟಾಗ ಇಲ್ಲಿ ನೋಡಿ ಯುವರ್ ವೋಟ್ ಹ್ಯಾವ್ ಬೀನ್ ರಿಸೀವ್ಡ್ ಥ್ಯಾಂಕ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಷ್ಟನ್ನ ಮಾಡೋದು. ಸೊ ಇದು ತುಂಬಾ ಅಂದ್ರೆ ತುಂಬಾ ಈಸಿ ಆಗಿರುತ್ತೆ. ನಿಮಗೆ ನಿಮ್ಮ ಒಂದು ಕಂಟೆಸ್ಟೆಂಟ್ ಯಾರಿದ್ದಾರೆ ಸೊ ಅವರಿಗೆ ನೀವು ಈಸಿಯಾಗಿ ವೋಟನ್ನು ಹಾಕಬಹುದು. ಸೊ ನಿಮ್ಮ ಒಂದು ಫೇವರೇಟ್ ಯಾರಿದೆ ಈ ಸಲ ಯಾರಿದ್ದಾರೆ ಅವರಿಗೆ ನೀವು ವೋಟ್ ಹಾಕಿ ಈ ಸಲ ನೀವು ಉಳಿಸ್ಕೋಬಹುದು. ಸೊ ಏನಪ್ಪಾ ಇಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಎಕ್ಸೆಪ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಇದೆಯಲ್ಲ ನೋಡಿ, ಇಲ್ಲಿ ನಾವು ಏನು ಅನ್ಕೋತೀವಿ ಅದು ಆಗಲ್ಲ, ಅದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುವಂಥ ಸೀಸನ್ ಇದು. ಸೊ ಹಾಗಾಗಿ ಇಲ್ಲಿ ಏನು ಬೇಕಾದರೂ ಆಗ್ಬೋದು. ನಾಮಿನೇಟ್ ಆಗಿರೋ ಇಲ್ಲಿ ಎಲಿಮಿನೇಷನ್ ಆಗದೆ ಇರ್ಬೋದು, ಎಲಿಮಿನೇಟ್ ಆಗದೆ ಕೂಡ ಇರ್ಬೋದು. ಹಾಗೆ ರಕ್ಷಿತ್ ಅವರು ಮೊದಲನೇ ದಿನ ವಾಪಸ್ ಹೋದ್ರಲ್ಲ, ಅವರು ಕೂಡ ಇಲ್ಲಿ ವಾಪಸ್ ಬರ್ಬೋದು. ಯಾಕಂದ್ರೆ ಅವರು ಮನೆಗೆ ಹೋಗಿಲ್ಲ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗಿದೆ. ಯಾಕಂದ್ರೆ ಅವ್ರು ಯಾವುದೋ ಒಂದು ಸಂದರ್ಶನದಲ್ಲಿ ಯಾವುದೋ ಒಂದು ವಿಡಿಯೋ ಇಲ್ಲಿವರೆಗೆ ಬಂದಿಲ್ಲ. ಸೊ ಹಾಗಾಗಿ ಅವರು ಸೀಕ್ರೆಟ್ ರೂಮಲ್ಲಿ ಇರ್ಬೋದು ಅಂತ ಅನ್ಸುತ್ತೆ. ಸೊ ಹಾಗಾಗಿ ಅವರು ಬರಬಹುದು ಈ ಒಂದು ಅಂದ್ರೆ ಇವತ್ತಿನ ಅಥವಾ ನಾಳೆ ಒಂದು ಎಪಿಸೋಡ್ ಅಲ್ಲಿ ಅವರು ಬರ್ಬೋದು. ಸೊ ಅದು ಕಾದ್ ನೋಡೋಣ. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ರೀತಿ ನೀವು ಹಾಕಿ ವೋಟನ್ನು ಮಾಡ್ಬೋದು. ಸೊ ನಿಮ್ಗೆ ಯಾವ ರೀತಿ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳೋದಾದ್ರೆ ತಿಳಿಸಿ. ಸೊ ನೀವು ಯಾರೆಲ್ಲ ವೋಟ್ ಮಾಡ್ತಾ ಇದ್ದೀರಾ, ಈ ಒಂದು ವಾರದಲ್ಲಿ ಯಾರೆಲ್ಲ ಸೇವ್ ಆಗ್ತಾರೆ, ಯಾರು ಹೋಗ್ತಾರೆ ಅನ್ನೋದು ಕೂಡ ನೀವು ತಿಳಿಸ್ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಪ್ರಕಾರ ಕರಿಬಸಪ್ಪ ಮತ್ತೆ ಇಲ್ಲಿ ಅಮಿತ್ ಅವರಿಗೆ ಸ್ವಲ್ಪ ಇದು ಪರಿಣಾಮ ಬೀರಬಹುದು ಅಂತ ನನಗೆ ಅನಿಸುತ್ತೆ. ಬಾಕಿಯಲ್ಲಿ ಗಿಲ್ಲಿ ಅಂತೂ ಕಾವ್ಯ ಅಂತ ಹೋಗಕ್ಕೆ ಸಾಧ್ಯ ಇಲ್ಲ, ಮಲ್ಲಮ್ಮ ಹೋಗಕ್ಕೆ ಸಾಧ್ಯ ಇಲ್ಲ, ಧನುಷ್ ಅಂತೂ ಹೋಗಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ಒಂದು 8 ಜನರಲ್ಲಿ ಈ ಇಬ್ಬರ ಮೇಲೆ ಕರಿಬಸಪ್ಪ ಮತ್ತೆ ಅಮಿತ್ ಮೇಲೆ ಸ್ವಲ್ಪ ಡೌಟ್ ಇರೋದು. ಸೊ ಬಟ್ ಇಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಅವ್ರು ಹೋಗ್ಬೋದು, ಹೋಗದೇನೂ ಇರ್ಬೋದು. ಸೊ ನಿಮ್ಮ ಒಂದು ಅಭಿಪ್ರಾಯನ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ವಿಡಿಯೋ ಇಷ್ಟ ಒಂದು ಲೈಕ್ ಅನ್ನು ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.